ನೋಡಿ, ನಾವು ಆಕ್ಚುಲಿ ಈ ವಿಡಿಯೋದಲ್ಲಿ ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಾವು ಆಕ್ಚುಲಿ ನೋಡಿ, ಇದು ನಮ್ದು ಫಾರ್ಮ್ ಹೌಸ್ ಎಂಟ್ರೆನ್ಸ್, ಇದು ಮೇನ್ ಗೇಟು, ಇದೆ ಫಾರ್ಮ್ ಹೌಸ್ ಕಾಂಪೌಂಡ್. ನೋಡಿ, ನಾವು ಕಾಂಪೌಂಡ್ ಮಾಡಿಸಿದೀವಲ್ವಾ, ಎಷ್ಟು ಎಕರೆಗೆ ಕಾಂಪೌಂಡ್ ಮಾಡಿಸಿದೀವಿ, ಮತ್ತೆ ತಿರ್ಗಾ ನಾವು ಎಷ್ಟು ಎಕರೆನಲ್ಲಿ ನಾವು ಫಾರ್ಮ್ ಹೌಸ್ ಮಾಡಿದೀವಿ, ಮತ್ತೆ ತಿರ್ಗಾ ಇದರಿಂದ ಏನ್ ಬೆನಿಫಿಟ್, ಮತ್ತೆ ತಿರ್ಗಾ ನಾವು ನೋಡಿ ತಂತಿ ಬೇಲಿ ಹಾಕ್ಸಿದೀವಿ ಮೇಲ್ಗಡೆ, ಆ ತಂತಿ ಬೇಲಿಯಿಂದ ಏನ್ ಬೆನಿಫಿಟ್, ಮತ್ತೆ ನಮ್ಗೆ ಸ್ಕ್ವೇರ್ ಫೀಟ್ಗೆ ಎಷ್ಟು ಬೀಳ್ತು ನಮ್ಗೆ ಇದು ಖರ್ಚು, ಟೋಟಲಿ ಕಾಂಪೌಂಡ್ ಹಾಕ್ಸೋದಕ್ಕೆ ನಮ್ಗೆ ಎಷ್ಟು ಖರ್ಚು ಬೀಳ್ತು, ಸಂಪೂರ್ಣವಾಗಿ ವಿವರವಾಗಿ ಡೀಟೇಲ್ಸ್ ಕೊಡ್ತೀನಿ ಈ ವಿಡಿಯೋದಲ್ಲಿ, ಬನ್ನಿ ತಿಳ್ಕೊಳ್ಳೋಣ. ನಾನು ಆಕ್ಚುಲಿ ನೋಡಿ ಕಾಂಪೌಂಡ್ ಹಾಕ್ಸಿರೋದು ಬಂದ್ಬಿಟ್ಟು 5 ಅಡಿ ಕಾಂಪೌಂಡ್ ಹಾಕ್ಸಿದ್ದೀನಿ. ಇದು ಬಂದ್ಬಿಟ್ಟು ಇದು 1 ಅಡಿ ಇದು ಸ್ಲಾಬ್, ಇದು 1 2 3 4 5 ಟೋಟಲಿ 5 ಅಡಿ ನಾನು ಕಾಂಪೌಂಡ್ ಹಾಕ್ಸಿರೋದು. ಇದು ಏನಿದು ಪೋಲ್ ಬಂದ್ಬಿಟ್ಟು ನಾವು ಇಷ್ಟು ಪ್ರತಿ 9 ಅಡಿ ತಾನೇ ಪ್ರತಿ ಹಾಕ್ಸಿರೋದು. 9 ಅಡಿ ಪೋಲ್ ಹಾಕ್ಸಿದೀವಿ, 2 ಅಡಿ ಪೋಲು ಭೂಮಿ ಒಳಗಡೆ ಐತೆ ಸ್ಟ್ರೆಂತ್ಗೆ. ಸೊ ಇನ್ನ ಮಿಕ್ಕಿದ ರಿಮೈನಿಂಗ್ ಎಲ್ಲ ಮೇಲ್ಗಡೆ ಬಿಟ್ಕೊಂಡಿದೀವಿ ನಾವು. ಸೊ ನಾನು ಹಾಕ್ಸಿರೋದು ಆಕ್ಚುಲಿ ಬಂದ್ಬಿಟ್ಟು 5 ಅಡಿ ಕಾಂಪೌಂಡ್ ಹಾಕ್ಸಿದೀನಿ. ಇದನ್ನ ನಾವು ನಮ್ಗೆ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಆಕ್ಚುಲಿ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ನೋಡಿ ಇದೆಯಲ್ವಾ ಪೋಲು, ಅವರು ಒಂದು ಪೋಲ್ ಬಂದ್ಬಿಟ್ಟು ಎಷ್ಟು ಅಡಿ, ಇದು ಎಷ್ಟು ಪ್ರತಿ ಇರೋದು, ಇದು 6 ಅಡಿ ಸ್ಲಾಬ್ ಉದ್ದ, 6 ಅಡಿಗೆ ಒಂದೊಂದು ಪೋಲ್ ಹಾಕೋತಾರೆ. ಸೊ ಫಸ್ಟ್ ಪೋಲ್ಗಳೆಲ್ಲ ಇನ್ಸ್ಟಾಲ್ ಮಾಡ್ಬಿಡ್ತಾರೆ. ಆಫ್ಟರ್ ಪೋಲ್ಗಳೆಲ್ಲ ಇನ್ಸ್ಟಾಲ್ ಮಾಡಿ ನೆಕ್ಸ್ಟ್ ಪೋಲ್ಗೆ ಬಂದ್ಬಿಟ್ಟು ಸಿಮೆಂಟು ಇದು ಏನು ಮಡ್ಡಿ ಮಿಕ್ಸ್ ಇರುತ್ತಲ್ವಾ, ಅದು ಕಾಂಕ್ರೀಟ್ ಹಾಕ್ತಾರೆ. ಕಾಂಕ್ರೀಟ್ ಹಾಕಾದ್ಮೇಲೆ ನೀಟಾಗಿ ಪೋಲ್ಗಳಿಗೆಲ್ಲ ಕರೆಕ್ಟಾಗಿ ಒಂದು ಲೆವೆಲ್ ಇದೆ ಅಂದ್ಬಿಟ್ಟು ಫಸ್ಟ್ ಅದನ್ನ ಲೆವೆಲ್ ಮಾಡ್ಕೊಂಡು, ಆಫ್ಟರ್ ಅದೆಲ್ಲ ಕ್ಯೂರಿಂಗ್ ಆದ್ಮೇಲೆ ಟೋಟಲಿ ನಾವ್ ಎಷ್ಟು ಹೇಳಿರ್ತೀವಿ ಸುತ್ತಳತೆ, ಅಷ್ಟು ಸುತ್ತಳತೆಗೆ ಬಂದ್ಬಿಟ್ಟು ಫಸ್ಟ್ ಪೋಲ್ಗಳು ನಿಂತ್ಕೋತಾರೆ. ಪೋಲ್ಗಳು ನಿಂತ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಸ್ಲಾಬ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೋತಾರೆ. ಸ್ಲಾಬ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡು ನೋಡಿ ಈ ತರ ಇಲ್ಲಿ ಬಾಪ್ರಿದೆ ಹತ್ರಕ್ಕೆ ಬಾ, ವೀಕ್ಷಕರಿಗೆ ತೋರ್ಸೋಣ, ಇಲ್ಲೇ ತೋರ್ಸೋಣ ನೋಡಿ, ಇಲ್ಲಿ ಇದೆಯಲ್ವಾ, ಈ ತರ ಗ್ಯಾಪ್ ಇರುತ್ತೆ ನಿಮ್ಗೆ. ಈ ಪೋಲ್ ಬಂದ್ಬಿಟ್ಟು ಸೆಂಟ್ರಿಗೆ ಹಾಕ್ಬಿಡ್ತಾರೆ. ಇದು ಆಕ್ಚುಲಿ ರೆಡಿಮೇಡ್ ಕಾಂಪೌಂಡ್ ಇದು ಫುಲ್ ಇದು. ಸೊ ನಾನು ಹಾಕ್ಸಿರೋದು ರೆಡಿಮೇಡ್ ಕಾಂಪೌಂಡ್ ಹಾಕ್ಸ್ಕೊಂಡಿದೀನಿ. ಸೊ ಇದೆಲ್ಲ ರೆಡಿ ಇರುತ್ತೆ. ಸೊ ನೀವು ತಂದ್ಬಿಟ್ಟು ಅವರು ನೀಟಾಗಿ ಆ ಸ್ಲಾಬ್ ಇಂದ ಪೋಲಿಂದ ಪೋಲ್ಗೆ ಸ್ಲಾಬ್ ನ ಕೂರಿಸ್ತಾರೆ. ನೋಡಿ ಈ ತರ ನೀಟಾಗಿ ಗೋಡೆ ತರ ಬರುತ್ತೆ. ಸೊ ಆಫ್ಟರ್ ಇದನ್ನ ನೀಟಾಗಿ ಎಲ್ಲ ಮಾಡಾದ್ಮೇಲೆ ಇಲ್ಲಿ ಸೆಂಟ್ರಲ್ ಗ್ಯಾಪ್ ಇರುತ್ತೆ ಅಲ್ವಾ, ಸೊ ಈ ಗ್ಯಾಪ್ ಬಂದ್ಬಿಟ್ಟು ನಮ್ಗೆ ಅವ್ರು ಕೇಳ್ತಾರೆ ಫಿನಿಶಿಂಗು ಫ್ರಂಟ್ ಬೇಕಾ ಔಟ್ ಸೈಡ್ ಫಿನಿಶಿಂಗ್ ಬೇಕಾ ಅಂತ. ನಿಮ್ಗೆ ಯಾವ ತರ ಬೇಕು. ಇವಾಗ ನಾನು ಆಕ್ಚುಲಿ ನಾವೆಲ್ಲ ಕನ್ಸ್ಟ್ರಕ್ಷನ್ ನಮ್ ಕೆಲಸ ಕಾರ್ಯಗಳೆಲ್ಲ ಹೊರಗಡೆ ಫಾರ್ಮ್ ಹೌಸ್ ಒಳಗಡೆ ಮಾಡೋದ್ರಿಂದ ನಾನು ಏನ್ ಮಾಡಿದೀನಿ, ಫಿನಿಶಿಂಗ್ ಬಂದ್ಬಿಟ್ಟು ನಾನು ಫ್ರಂಟ್ಗೆ ಒಳಗಡೆಗೆ ಬಿಟ್ಕೊಂಡಿದ್ದೀನಿ. ಆ ಫ್ರಂಟ್ ಇದೆಯಲ್ವಾ, ಆ ಕಡೆಗೆ ತೋರಿಸಿದ್ರೆ ಅಲ್ಲಿ ನೋಡಿ, ಅಲ್ಲಿ ಬೆಳೆದಿದಾರಲ್ವಾ, ಸೊ ಆ ತರ ನೀಟಾಗಿ ಕೈಯಲ್ಲಿ ಸಿಮೆಂಟ್ ಪ್ಯಾಕಿಂಗ್ ಮಾಡ್ತಾರೆ. ಸೊ ನಾನು ಅದನ್ನ ಫ್ರಂಟ್ ಬಂದ್ಬಿಟ್ಟು ನಾನು ಏನಕ್ಕೆ ಅದನ್ನ ಒಳಗಡೆಗೆ ನಾನು ಫಿನಿಶಿಂಗ್ ಕೊಟ್ಟಿಲ್ಲ ಅಂದ್ರೆ, ಅದು ಫ್ರಂಟ್ ಇರುತ್ತಲ್ವಾ, ಸೊ ನೋಡೋಕೆ ನೀಟಾಗಿರುತ್ತೆ ಅಂದ್ಬಿಟ್ಟು ನಾನು ಏನ್ ಮಾಡಿದ್ದೀನಿ, ಅದ್ರದ್ದು ಫಿನಿಶಿಂಗ್ ಫ್ರಂಟ್ ಕೊಟ್ಟಿದ್ದೀನಿ. ನಾನು ಆಕ್ಚುಲಿ ಫ್ರಂಟ್ ಮಾತ್ರ 1 2 3 4 ಆರ್ಚ್ ಹಾಕ್ಸ್ಕೊಂಡಿದ್ದೀನಿ. ಅದು ಆರ್ಚ್ ಹಾಕ್ಸೋದ್ರಿಂದ ಏನಂದ್ರೆ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಆರ್ಚ್ ಹಾಕ್ಸ್ಕೊಂಡಿದ್ದೀನಿ. ಸೊ ನೀವು ಇದನ್ನ ಏನು ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಆರ್ಚ್ ಏನಾದ್ರೂ ಅವ್ರು ಸಜೆಸ್ಟ್ ಮಾಡಿದ್ರೆ ದಯವಿಟ್ಟು ಆರ್ಚು ಆ ತರ ಡಿಸೈನ್ ಇರೋದನ್ನ ಹಾಕ್ಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅದರಲ್ಲಿ ಸ್ಟ್ರೆಂತ್ ಕಮ್ಮಿ ಇರುತ್ತೆ, ಮತ್ತೆ ತುಂಬಾ ಥಿಕ್ನೆಸ್ ದಪ್ಪ ಬರಲ್ಲ, ತುಂಬಾ ತೆಳು ಬಂದ್ಬಿಡೋದ್ರಿಂದ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಪ್ಲೈನ್ ಹಾಕ್ಸ್ಕೊಂಡ್ಬಿಡಿ. ಸೊ ಪ್ಲೈನ್ ಹಾಕ್ಸ್ಕೊಂಡ್ರೆ ಸ್ಟ್ರೆಂತ್ ಇರುತ್ತೆ, ಗಟ್ಟಿ ಇರುತ್ತೆ. ಆರ್ಚುನ ಎಲ್ಲೋ ಸ್ವಲ್ಪ ಲುಕ್ ವೈಸ್ ಯಾವ ಕಡೆ ಫ್ರಂಟ್ ಬಿಡ್ಕೋತಿರಲ್ಲ ಅಲ್ಲಿಗೆ ಮಾತ್ರ ಹಾಕ್ಸ್ಕೊಳ್ಳಿ. ಸೊ ಮಿಕ್ಕಿದೆಲ್ಲ ಪ್ಲೈನ್ ಸ್ಲಾಬ್ ಇರುತ್ತಲ್ಲ, ಪ್ಲೈನ್ ಸ್ಲಾಬ್ನೇ ಹಾಕೊಳ್ಳಿ. ಓಕೆನಾ? ಓಕೆ. ಅಂದ್ರೆ ನೀವು ಕಾಂಪೌಂಡ್ ಹಾಕ್ಸಕ್ಕಿಂತ ಮುಂಚೆನೆ ನೀವು ಯಾವ ಜಾಗಕ್ಕೆ ಕಾಂಪೌಂಡ್ ಹಾಕ್ಸಿದಿರಲ್ವಾ, ಆ ಜಾಗದನ್ನ ಫಸ್ಟ್ ಒಂದ್ಸತಿ ಸರ್ಕಾರದಿಂದ ಸರ್ವೆ ಮಾಡಿಸ್ಕೊಳ್ಳಿ, ಅಳತೆ ಮಾಡ್ಕೊಳ್ಳಿ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಇದು ಬಂದ್ಬಿಟ್ಟು ನಮ್ ಚಿಕ್ಕಪ್ಪರು ಜಮೀನು, ಇದು ಬಂದ್ಬಿಟ್ಟು ನಮ್ ಜಮೀನು, ಇದು ನಮ್ ಜಮೀನು. ಇವಾಗ ನೋಡಿ ತುಂಬಾ ಹಳೆ ಕಾಲದಲ್ಲಿ, ಅವಾಗ ನಮ್ ಮುತ್ತಾತಿರ್ ಕಾಲದಲ್ಲಿ ಎಲ್ಲ ಸರ್ವೆ ಆಗಿರೋ ಜಮೀನುಗಳು ಇವು, ಮತ್ತೆ ಅಳತೆ ಆಗಿರೋ ಜಮೀನುಗಳು ನಮ್ಗೆ ಅನ್ಬಿಟ್ಟು. ಸೊ ಇವಾಗೆಲ್ಲ ಮಕ್ಳುಗಳು ನಾವುಗಳೆಲ್ಲ ಇದ್ದಿರ್ತೀವಿ, ರೂಲ್ಸ್ ರೆಗ್ಯುಲೇಷನ್ ಕಾನೂನು ಎಲ್ಲ ಗೊತ್ತಿರುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ, ಇವಾಗ ನಾವು ಏನೋ ಗೊತ್ತಿಲ್ಲೇನೋ ಇಲ್ಲಿ ಹಾಕ್ಸ್ಕೊಂಡ್ಬಿಟ್ವಿ ಅಂತ ಅನ್ಕೊಳ್ಳಿ. ಇದು ಆಕ್ಚುಲಿ ನಮ್ ಜಮೀನ್ ಇಲ್ಲಿವರೆಗೂ ಬರ್ಬೇಕು ಅಂತ ನಮ್ಗೆ ಮುಂಚೆ ಗೊತ್ತಿತ್ತು. ಇದನ್ನ ಸ್ವಲ್ಪ ತೋರಿಸ್ಬಿಡಿ ಅವ್ರಿಗೆ, ಇಲ್ಲಿವರೆಗೂ ಬರ್ಬೇಕು ಅಂತ ನಮ್ಗೆ ಮುಂಚೆ ಗೊತ್ತಿತ್ತು. ಸೊ ನಾವು ಸರ್ವೆ ಮಾಡಿಸಿದಾಗ ಆಕ್ಚುಲಿ ನಮ್ ಜಮೀನ್ ಇಲ್ಲಿಗೆ ಬಂತು. ನಾವೇನಾದ್ರು ಮಾರಿ ನಾವ್ ಇಲ್ಲಿಗೆ ಹಾಕ್ಸ್ಕೊಂಡ್ಬಿಟ್ಟಿದ್ರೆ ಕಾಂಪೌಂಡ್, ಇವಾಗ ನಮ್ ಚಿಕ್ಕಪ್ಪ ಜವಾಬ್ದಾರಿ ಮಕ್ಳು ಕೂಡ ಅವರೆಲ್ಲ ದೊಡ್ಡವರಾಗಿದ್ದಾರೆ, ಅವ್ರಿಗೂ ಕೂಡ ರೂಲ್ಸ್ ರೆಗ್ಯುಲೇಷನ್ ಗೊತ್ತಿರುತ್ತೆ. ಸೊ ಬಂದ್ಬಿಟ್ಟು ಇಲ್ಲಿವರೆಗೂ ಜಮೀನ್ ಬರ್ಬೇಕಣ ಅಂದಾಗ ಬೇರೆಯವ್ರಾದ್ರೆ ಏನೋ ಇಲ್ಲ ಗಣಪ ಆಯ್ತು ಅಂತ ಏನೋ ಹೊರಟಾಡ್ಬೋದು, ಏನೋ ಮಾಡ್ಕೋಬಹುದು. ಸ್ವಂತ ಅಂತಂದಿರ್ ಕೇಳಿ ಹೊರದಾಡಕ್ ಆಗಲ್ಲ ನಾವು, ಯಾಕಂದ್ರೆ ಸಂಬಂಧಗಳು ಬೇಕಾಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡಿದೀವಿ,
ಫಸ್ಟ್ ನಾನು ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಮಾಡೋಕ್ಕಿಂತ ಮುಂಚೆ ನಮ್ದು ಫಾರ್ಮ್ ಹೌಸ್ ಫಸ್ಟ್ ಸುತ್ತಳತೆನ ನಮ್ದು ಜಮೀನ್ ಎಷ್ಟು ಬರುತ್ತೆ, ಯಾವ್ಯಾವ ತರ ಕ್ರಾಸ್ ಆಗಿ ಬರುತ್ತೆ ಅಂತ ಫಸ್ಟ್ ಗೌರ್ಮೆಂಟ್ ಇಂದ ನಾನು ಸರ್ವೆ ಮಾಡಿಸಿ ಆಫ್ಟರ್ ನಾನು ಇದನ್ನ ಕಾಂಪೌಂಡ್ ನ ಹಾಕ್ಸಿರೋದು. ಸೊ ದಯವಿಟ್ಟು ಕೆಲವೊಬ್ರು ಅಂತಂದಿರು ಚೆನ್ನಾಗಿರ್ತಾರೆ, ಕೆಲವೊಬ್ರು ಅಂತಂದಿರು ಏನೋ ಮಾತಿಗೆ ಬೆಳೆದಿ ಎಕ್ಸ್ಚೇಂಜ್ ಆಗಿ ಹಿಂಗೆ ಗೊತ್ತಿದೆ ಮನಸ್ತಾಪಗಳಾಗಿ ಕೆಲವೊಬ್ರು ಅಂತಂದಿರುಗಳು ಚೆನ್ನಾಗಿರಲ್ಲ. ಸೊ ದಯವಿಟ್ಟು ಕಾಂಪೌಂಡ್ ಹಾಕ್ಸೋಕ್ಕಿಂತ ಮುಂಚೆ ನಿಮ್ದು ಜಾಗದ ಅಳತೆನ ನೀಟಾಗಿ ನೀವು ಅದನ್ನ ಸರ್ವೆ ಮಾಡಿಸ್ಕೊಂಡು ಆಫ್ಟರ್ ನಿಮ್ ಜಾಗ ಏನ್ ಬರುತ್ತೆ ನಿಮ್ ಜಾಗಕ್ಕಿನ್ನ ಆ ಕಡೆ ಗಡಿ ಭಾಗಕ್ಕೂ ಕೂಡ ಒಂದೂವರೆ ಅಡಿ ಜಾಗ ಬಿಡಿ, ಆ ಕಡೆ ಗಡಿ ಭಾಗಕ್ಕೂ ಕೂಡ ಬೇಕಾದ್ರೆ 1 ಅಡಿ ಜಾಗ ಬಿಟ್ಬಿಟ್ಟು ನಿಮ್ಮ ಜಮೀನಿನ ಒಳಗಡೆಗೆ ಹಾಕೊಳ್ಳಿ. ಯಾಕಂದ್ರೆ ನಾಳೆ ದಿವಸ ಚೆನ್ನಾಗಿತ್ತು ಎಲ್ಲ ಅಂದ್ರೆ ಓಕೆ ಅಂತಂದ್ರೆ ಏನ್ ಮಾತಾಡಲ್ಲ, ಚಂದ ಕೆಡ್ತು ಅಂದ್ರೆ ನಮ್ ಜಮೀನ್ ಮೇಲೆ ಓಡಾಡ್ಬೇಡಿ ಅಂತಾರೆ. ಸೊ ಅವಾಗ ಏನ್ ಮಾಡಕ್ಕಾಗುತ್ತೆ ಹೇಳ್ರಿ, ಅವಾಗ ನಾವು ತಲೆ ಮೇಲೆ ಕಾಲಿಕ್ಕೂ ಓಡಾಡಕ್ ಆಗಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, 1.5 ಅಡಿ ಜಾಗ ನೀವು ಬಿಟ್ಕೊಂಡಿರ್ತೀರಲ್ವಾ, ನಿಮ್ ಜಾಗದಲ್ಲಿ ನೀವು ಬೇಕಾದ್ರೆ ಓಡಾಡ್ಕೋಬಹುದು. ಹಂಗೇನಾದ್ರೆ ಓಡಾಡ್ಬೇಕಾಗೋ ಪರಿಸ್ಥಿತಿ ಬಂದ್ರು ಆತರ ಓಡಾಡ್ಕೋಬಹುದು. ಸೊ ದಯವಿಟ್ಟು ಕಾಂಪೌಂಡ್ ಹಾಕೋಕ್ಕಿಂತ ಮುಂಚೆ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ದು ಏನಿದೆ ಜಾಗನ ಗೌರ್ಮೆಂಟ್ ಕಡೆಯಿಂದ ಫೀಸ್ ಕಟ್ಟಿ ಸರ್ವೆ ಮಾಡಿಸ್ಕೊಳ್ಳಿ. ಸರ್ವೆ ಮಾಡಿಸ್ಕೊಂಡು ಆಫ್ಟರ್ ಇದನ್ನ ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಮಾಡಿ. ಅವ್ ನೆಕ್ಸ್ಟ್ ಏನಾದ್ರು ಕಿತ್ತಿ ಮತ್ತೆ ಪಕ್ಕಕ್ಕೆ ಹಾಕ್ಸ್ಬೇಕು ಅಂದ್ರೆ ಇವಾಗ ನೋಡಿ ಇಷ್ಟ ಹಾಕ್ಸೋದಿಕ್ಕೆ 100 ರೂಪಾಯಿ ಖರ್ಚು ಬಿದ್ದಿರುತ್ತೆ ಅಂದ್ರೆ ನಿಮ್ಗೆ ಕಿತ್ತಿ ಹಾಕ್ಸೋದಿಕ್ಕೆ 40 ರೂಪಾಯಿ ಖರ್ಚು ಬೀಳುತ್ತೆ, 40% ಮತ್ತೆ ಖರ್ಚು ಮಾಡ್ಬೇಕಾಗುತ್ತೆ. ಸೊ ಅದರಿಂದ ನಾನು ಹೇಳ್ತಾ ಇರೋದು, ಸೊ ದಯವಿಟ್ಟು ಜಮೀನುಗಳನ್ನ ಸರ್ವೆ ಮಾಡಿಸ್ಕೊಂಡು ಆಫ್ಟರ್ ನೀವು ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಅಂತ. ಓಕೆ, ನೀವು ಕಾಂಪೌಂಡ್ ಸ್ಟಾರ್ಟ್ ಮಾಡ್ಸೋಕ್ಕಿಂತ ಮುಂಚೆ ನಿಮ್ದೇನು ಫಾರ್ಮ್ ಹೌಸ್ ಮಾಡ್ತೀರೋ, ಇಲ್ಲಾಂದ್ರೆ ಯೂಶಲಿ ಕಾಂಪೌಂಡ್ ಎಲ್ಲ ಹಾಕ್ತಿರಂದ್ರೆ ಏನಾದ್ರು ಫಾರ್ಮ್ ಹೌಸ್ ಇಲ್ಲಾಂದ್ರೆ ತುಂಬಾ ಇಂಪಾರ್ಟೆಂಟ್ ವರ್ಕ್ ಮಾಡೋ ಇಂಟೆನ್ಷನ್ ಅಲ್ಲೇ ಕಾಂಪೌಂಡ್ ಹಾಕೋದು, ಇಲ್ಲಾಂದ್ರೆ ಯಾರು ಕಾಂಪೌಂಡ್ ಹಾಕ್ಸಲ್ಲ. ನಾನು ಫಾರ್ಮ್ ಹೌಸ್ ಮಾಡ್ತಾ ಇರೋದ್ರಿಂದ ಶೆಡ್ ಮಾಡೋದಕ್ಕೆ ಸೊ ನಾನು ಕಾಂಪೌಂಡ್ ಹಾಕ್ಸ್ಕೊಂಡಿರೋದು. ಸೊ ನೀವು ಫಸ್ಟ್ ಕಾಂಪೌಂಡ್ ಹಾಕ್ಸೋಕ್ಕಿಂತ ಮುಂಚೆ ಏನಾದ್ರು ಬರ್ತಿ ಹೊಡೆಯೋದು ಏನಾದ್ರು ಇತ್ತು, ದೊಡ್ಡ ಐಟಮ್ಸ್ ಏನಾದ್ರು ತಂದು ಫಿಟ್ಟಿಂಗ್ ಮಾಡಿಸ್ಕೊಳ್ಳೋದಿತ್ತು ಅಂದ್ರೆ ಫಸ್ಟ್ ಆ ಕೆಲಸಗಳನ್ನ ಮಾಡ್ಕೊಂಡು ನೀವು ಆಫ್ಟರ್ ಇದನ್ನ ಏನು ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ. ಸೊ ಅದೊಂದು ಇನ್ಫಾರ್ಮೇಶನ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಓಕೆ, ನಾನು ಆಕ್ಚುಲಿ ಇವಾಗ ಕಾಂಪೌಂಡ್ ಹಾಕ್ಸಿದೀನಲ್ವಾ, ಸೊ ಇದು ನಾನು ಯಾಕೆ ಇದು ಸಿಮೆಂಟ್ ಕಟ್ಟಡದ ಕಾಂಪೌಂಡ್ ರೆಡಿಮೇಡ್ ಕಾಂಪೌಂಡ್ ಹಾಕ್ಸಿದೆ ಅಂದ್ರೆ, ಸೊ ನಾನು ಫಾರ್ಮ್ ಹೌಸ್ ಮಾಡ್ತಾ ಇದ್ದೀನಿ. ಹಸುಗೆ, ಕುರಿಗೆ, ಕೋಳಿಗೆ, ಮೀನು ಸಾಗಾಣಿಕೆ, ಜೇನು ಸಾಗಾಣಿಕೆ ಫಾರ್ಮ್ ಹೌಸ್ ಮಾಡ್ತಾ ಇರೋದ್ರಿಂದ ಇವಾಗ ನೋಡಿ ತಂತಿದು ಮೆಶ್ ಹಾಕ್ಸ್ಕೊಂಡು ಏನಾರು ಹಾಕೋತೀರ ಅಂದ್ರೆ ಇವಾಗ ನೋಡಿ ನಾವು ಕೋಳಿ ಸಾಗಾಣಿಕೆ ಮಾಡೋದ್ರಿಂದ ಆಚೆಗೆ ಕೋಳಿ ಮರಿಗಳು ಹೋಗೋ ಚಾನ್ಸಸ್ ಇರುತ್ತೆ, ಆಚೆಯಿಂದ ಹಾವು, ಕೀರ ಈ ತರದ್ದು ಪ್ರಾಣಿಗಳು ಒಳಗಡೆ ಬರೋ ಚಾನ್ಸಸ್ ಇರುತ್ತೆ ಮೆಶ್ ಹಾಕ್ಸ್ಕೊಂಡ್ ಮಾಡ್ತೀರಾ ಅಂದ್ರೆ. ಇಲ್ಲ ಮೆಶ್ ಹಾಕ್ಸ್ಬಿಟ್ಟು ಅದಕ್ಕೆ ಶೇಡ್ ನೆಟ್ ಹಾಕ್ಸ್ಬಿಟ್ಟು ನಾವು ಮಾಡ್ಕೊಂತೀವಿ ಅಂತ ಅಂದ್ರೂ ಅದಕ್ಕೂ ಕೂಡ ಆಲ್ಮೋಸ್ಟ್ ಖರ್ಚು ವೆಚ್ಚ ಅದ್ರ ಈ ಕಾಂಪೌಂಡ್ ಅಷ್ಟೇ ಬಂದ್ಬಿಡುತ್ತೆ. ನಾವು 1 ಎಕರೆಗೆ ಹಾಕ್ಸ್ ಮಾಡ್ತೀನಿ ಅಂದ್ರೆ. ಮತ್ತೆ ಇನ್ನೊಂದೇನಂದ್ರೆ ಲೈಫ್ ಕಮ್ಮಿ, ಯಾವುದು ಮೆಶ್ ಹಾಕ್ಸಿ ಮತ್ತೆ ತಿರ್ಗಾ ಇದನ್ನ ಶೇಡ್ ನೆಟ್ ಹಾಕಿ ಮಾಡ್ತೀನಿ ಅಂದ್ರೆ ಲೈಫ್ ಕಮ್ಮಿ ಇರುತ್ತೆ. ಇದು ನಮ್ಗೆ ಲೈಫ್ ಜಾಸ್ತಿ ಬರೋದ್ರಿಂದ ನಾನು ಕಾಂಪೌಂಡ್ ರೆಡಿಮೇಡ್ ಕಾಂಪೌಂಡ್ನೇ ನಾನು ಸಜೆಷನ್ ತಗೊಂಡು ನಾನು ಆಕ್ಚುಲಿ ರೆಡಿಮೇಡ್ ಕಾಂಪೌಂಡ್ ಹಾಕ್ಸಿದ್ದೀನಿ. ನೀವು ಏನ್ ಪರ್ಪಸ್ಗೆ ಮಾಡ್ತೀರಾ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೀವೇನಾದ್ರೂ ಬರೀ ಕೋಳಿ ಸಾಗಾಣಿಕೆ ಮಾಡೋದಿಕ್ಕೆ ನಾವೇನ್ ಜಾಸ್ತಿ ಇನ್ವೆಸ್ಟ್ ಮಾಡೋದಿಕ್ಕೆ ನಮ್ಗೆ ಏನು ರೆಡಿ ಇಲ್ಲ, ನಮ್ಗೆ ಲೋ ಬಜೆಟ್ ಅಲ್ಲೇ ಆಗ್ಬೇಕು ಅಂದ್ರೆ ನೀವು ಮೆಶ್ ಹಾಕ್ಸ್ಕೊಂಡು ಕೂಡ ನೀವು ಮಾಡ್ಕೋಬಹುದು. ಸೊ ನಾನು ಆಕ್ಚುಲಿ ನಮ್ಮೂರ್ ಕಡೆ ನೆಕ್ಸ್ಟ್ ಹೇಳ್ತೀನಿ ಅದನ್ನು ಕೂಡ, ಈ ಕಾಡು ಪ್ರಾಣಿಗಳು ಕಾಟ ಜಾಸ್ತಿ ಇರೋದ್ರಿಂದ ನಾನು ಈ ರೆಡಿಮೇಡ್ ಕಾಂಪೌಂಡ್ ನಾನು ಹಾಕ್ಸಿರೋದು. ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ಇದು ನೋಡಿ, ಈ ಕಾಂಪೌಂಡ್ ಇವಾಗ ಹಾಕ್ಸಿದೀವಲ್ಲ, ಈ ಕಾಂಪೌಂಡ್ ಹಾಕ್ಸಾದ್ಮೇಲೆ ಸೊ ಅವರು ಸರಿಗೆ ಕ್ಯೂರಿಂಗ್ ಮಾಡಿಲ್ಲ ನನ್ನ ಪ್ರಕಾರ. ನಾನು ನೋಡಿದ್ನಲ್ಲ, ಹಾಕ್ಸಿದ್ನಲ್ಲ, ನನ್ನ ಅನುಭವದ ಪ್ರಕಾರ ಇವಾಗ ಇವ್ರು ನೋಡಿ ತಂದಿ ಇದನ್ನ ನಮ್ಗೆ ಇನ್ಸ್ಟಾಲ್ ಮಾಡಾದ್ಮೇಲೆ ನಾವು 3 ರಿಂದ 4 ಟೈಮು ನೀರ್ ಕಟ್ಟಿ ಕ್ಯೂರಿಂಗ್ ಮಾಡಿದೀವಿ. ನಮ್ದು ಬೋರ್ ಇತ್ತು, ಓಕೆ. ಸೊ ಕೆಲವೊಬ್ರು ಸರಿಗೆ ಕ್ಯೂರಿಂಗ್ ಮಾಡಲ್ಲ. ದಯವಿಟ್ಟು ನಾನೊಂದು ಸಜೆಸ್ಟ್ ಮಾಡ್ತೀನಿ, ಈ ತರ ಕಾಂಪೌಂಡ್ ಎಲ್ಲ ಹಾಕ್ಸ್ಕೊಂಡಾದ್ಮೇಲೆ 3 ರಿಂದ ಅಟ್ಲೀಸ್ಟ್ 2 to 3 ಟೈಮ್ಸ್ ಆದ್ರೂ ನೀರ್ ಹಾಕಿ ನೀವು ಇದನ್ನ ಕ್ಯೂರಿಂಗ್ ಮಾಡಿದ್ರೆ ನಿಮ್ಗೆ ಲೈಫ್ ಜಾಸ್ತಿ ಬರುತ್ತೆ. ಅದರಿಂದ ನೀವು ಕ್ಯೂರಿಂಗ್ ಒಂದು ಮಾಡ್ಕೊಳ್ಳಿ. ಅವ್ರು ಸರಿ ಕ್ಯೂರಿಂಗ್ ಮಾಡಿರಲ್ಲ, ನಾನು ಹಾಕ್ಸ್ಕೊಂಡಿದ್ದೆಲ್ಲ ಆ ಅನ್ಬೋದ್ ಪ್ರಕಾರ ಹೇಳ್ತಾ ಇರೋದು, ಕ್ಯೂರಿಂಗ್ ಒಂದು ಮಾಡ್ಕೊಳ್ಳಿ. ಮತ್ತೆ ಇದು ನೋಡಿ 5 ಅಡಿ ಬಂದಿದ್ದು ಅಂತ ಹೇಳ್ದೆ ಅಲ್ವ ನಾನು ನಿಮ್ಗೆ. ಸೊ ಇವಾಗ ಇದನ್ನ ನೀವು ಇಲ್ಲಿ ನೋಡಿ ಕೆಳಗಡೆ ಇನ್ನ ಬೇಕಂದ್ರೆ ಅರ್ಧ ಅಡಿಯಷ್ಟು ಕಲ್ಲೇನಾದ್ರು ಕೊಟ್ಬಿಟ್ಟು ಹೈಟ್ಗೂ ಎತ್ತಿಸ್ಕೊಬಹುದು. ನಿಮ್ಗೆ ಏನಾದ್ರು ಇದು ಹೈಟ್ ಜಾಸ್ತಿ ಬೇಕು ಅಂದಾಗ ನೀವು ಇಲ್ಲಿ ಕೆಳಗಡೆ ಇದು ಸ್ಲಾಬ್ ಇರುತ್ತೆ, ಒಂದಕ್ಕೊಂದಕ್ಕೂ ಸ್ಲಾಬ್ ಕೂರ್ಸಿರೋದಲ್ವಾ ಇದು. ಸೊ ಕೆಳಗಡೆ ಅರ್ಧ ಅಡಿ ಕಲ್ಲು ಇಟ್ಬಿಟ್ಟು ಬೇಕಂದ್ರೆ ಹೈಟ್ ಕೂಡ ಜಾಸ್ತಿ ಮಾಡ್ಕೋಬಹುದು, ಕೆಳಗಡೆಗೆ ಮಣ್ಣು ಕೂಡ ತುಂಬ್ಕೋಬಹುದು. ಸೊ ನಾವ್ ಆಕ್ಚುಲಿ ಏನ್ ಮಾಡಿದ್ವಿ, ಕೆಲವು ಇವ್ರು ಏನ್ ಮಾಡ್ತಾರೆ, ಹಾಕ್ಬೇಕಾದ್ರೆ ಕೆಳಗಡೆ ಒಂದಿಷ್ಟು ತಪ್ಪ ಕಲ್ ಕೊಟ್ಬಿಟ್ಟು ಲೆವೆಲ್ ತಗೋಬೇಕಲ್ವಾ. ಸೊ ಅದಕ್ಕೆ ನಾ ಗ್ಯಾಪ್ ಹಂಗೆ ಇದ್ಬಿಡುತ್ತೆ. ಸೊ ಅದೇನಾದ್ರೂ ಗ್ಯಾಪ್ ನೀವೇ ಏನಾದ್ರು ಹೈಟ್ ಜಾಸ್ತಿ ಮಾಡ್ಕೊಂಡ್ರೆ ನೀವು ಮಣ್ಣು ಮುಚ್ಕೋಬಹುದು. ಇವಾಗ ಅವರೇ ಏನಾದ್ರು ನೀವೇ ಅರ್ಧ ಅಡಿ ಲೆವೆಲ್ ತಗೊಳ್ಳೋದಕ್ಕೆ ಒಂದೆಷ್ಟು
ಒಂದ ಕಾಲಡಿ ಎಷ್ಟು ಅವ್ರು ಅದನ್ನ ಹೈಟ್ ಮಾಡ್ಕೊಂತಾರೆ. ಅದು ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪ್ ಏನ್ ಮಾಡ್ಬೇಕು, ನೀವು ಅವರಿಗೆ ಊಹಿಸ್ಬಿಟ್ರೆ ಬೆಸ್ಟ್. ಇದನ್ನ ಮಣ್ಣು ಕೊಟ್ಬಿಡ್ರಿ. ಸೊ ಇಲ್ಲಾಂದ್ರೆ ಸುಮ್ನೆ ಅದು ಬೇರೆ ಎಕ್ಸ್ಟ್ರಾ ಆಗುತ್ತೆ. 1 ಎಕರೆಗೆ ಫುಲ್ ನಾವು ಮಣ್ಣು ಹಚ್ಬೇಕಂದ್ರೆ ನಮ್ಗೆ ಇಲ್ಲಾಂದ್ರೆ 1 ದಿವಸದ ಕೆಲಸ ಅದೇ ಆಗುತ್ತೆ. ಸೊ ಅದರಿಂದ ಅವರಿಗೆ ಊಹಿಸ್ಬಿಟ್ರೆ ಅದೊಂದು ಮೈನಲ್ಲಿ ಕೂಲೆಯಲ್ಲಿ ಗ್ಯಾಪ್ ಇರುತ್ತಲ್ಲ, ಗ್ಯಾಪ್ಗೆಲ್ಲ ಮಣ್ಣು ತುಂಬಿಡಿ ಅಂತ ಅವ್ರಿಗೆ ಹೇಳ್ಬಿಡಿ. ಅವರು ಕೂಡ ಅದನ್ನು ಅವರೇ ಮಾಡ್ಕೊಡ್ತಾರೆ. ಓಕೆ, ವಿಚಾರ ಏನಂದ್ರೆ ನಾನು ಆಕ್ಚುಲಿ ನೋಡಿ ಇದನ್ನ ಈ ಪೋಲ್ನ 2 ಅಡಿ ಪೋಲ್ನ ಮೇಲ್ಗಡೆಗೆ ಯಾಕೆ ಎಕ್ಸ್ಟ್ರಾ ಬಿಟ್ಟು ನಾನು ತಂತಿ ಬೇಲಿ ಹಾಕಿದ್ದೀನಿ ಅಂದ್ರೆ, ನೀವ್ ಅನ್ಕೋಬಹುದು ಇದಕ್ಕೂ ಕೂಡ ಕಾಂಪೌಂಡ್ ಹಾಕ್ಸ್ಬಿಟ್ಟಿದ್ರೆ ನಿಮ್ಗೆ ಅದು ನೀಟಾಗಿ ಇರುತ್ತಲ್ಲ, ಮತ್ತೆ ಚೆನ್ನಾಗಿರೋದು. ಫುಲ್ ಕಾಂಪೌಂಡ್ ಬಂದಿದ್ರೆ ಇನ್ನೂ ಸೆಕ್ಯೂರಿಟಿ ಜಾಸ್ತಿ ಇರೋದು ಅಂತ ಅಂದ್ಬಿಟ್ಟು ನಾನು ಆಕ್ಚುಲಿ ಹಾಕ್ಸಿರೋದೇನೆ ಇದನ್ನ ಸೆಕ್ಯೂರಿಟಿ ಪರ್ಪಸ್ಗೆ. ಫಸ್ಟ್ ಪಾಯಿಂಟ್ ಹೇಳ್ತೀನಿ ಕೇಳಿ, ಇದನ್ನ ಇವಾಗ ನಾನು ಆಕ್ಚುಲಿ 5 ಅಡಿ ಹಾಕ್ಸಿದ್ದೀನಲ್ಲ, 6-7 ಅಡಿ ಹಾಕ್ಸಿದ್ರೆ ನನಗಿಲ್ಲ ಅಂದ್ರೂ 1.5 ಲಕ್ಷದಿಂದ 1.25 ಲಕ್ಷ ಅಮೌಂಟ್ ಜಾಸ್ತಿ ಆಗಿರೋದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಇನ್ನೊಂದು ಏನಂದ್ರೆ, ನಾನು ಇದನ್ನ ತಂತಿ ಬೇಲಿನ ಯಾಕೆ ಹಾಕ್ಸಿದ್ದೀನಿ ಅಂದ್ರೆ, ನಮ್ಮೂರ್ ಕಡೆ ಈ ಕಾಡ್ ಪ್ರಾಣಿಗಳ ಕಾಟ ಜಾಸ್ತಿ. ಏನು ಲುಟ್ಟ ಅಂತೀವಿ ನಮ್ಮೂರ್ ಕಡೆ, ಚಿರತೆ ಮತ್ತೆ ಲುಟ್ಟಗಳು ಮತ್ತೆ ತೋಳಗಳು ಮತ್ತೆ ಸೀಲ್ ನಾಯಿ ಅಂತೀವಿ, ಇವ್ರುಗಳ ಕಾಟ ನಮ್ಮೂರ್ ಕಡೆ ಜಾಸ್ತಿ. ನಮ್ದು ಆಕ್ಚುಲಿ ಈ ಜಸ್ಟ್ 3 days ಆಗಿದೆ ಅಷ್ಟೇ. 3 ದಿವಸದ ಮುಂಚೆ ನಾವು ಸಾಕಿದ್ ನಾಯಿನ, ಪಾಪ ಸಣ್ಣ ಮರಿ, ನಮ್ಮ ತಾಯಿಯವರು ಅದು ಕಣ್ಣೇ ಬಿಟ್ಟಿರಲ್ಲ, ಅವಾಗಿಂದ ಹಿಡ್ಕೊಂಬಂದ್ ಸಾಕಿ ಕರೆಕ್ಟಾಗಿ ಒಂದ 7 ತಿಂಗಳು 8 ತಿಂಗಳು ಆಗಿತ್ತು. ಚೆನ್ನಾಗಿ ಬೆಳೆದ್ ನಿಂತಿತ್ತು. 6:30-7 ಗಂಟೆನಲ್ಲಿ ಬಂದು ಹಿಡ್ಕೊಂಡು ಹೋಗ್ಬಿಟ್ಟೈತೆ ಲುಟ್ಟ ಬಂದ್ಬಿಟ್ಟು. ಸೊ ನಾವ್ ಅದಕ್ಕೇನೆ ನಾನು ಯಾಕೆ ಇದನ್ನ ತಂತಿ ಬೇಲಿ ಹಾಕ್ಸಿದ್ದೀನಿ ಅಂದ್ರೆ, ಇದನ್ನ ಈ ತಂತಿ ಬೇಲಿ ಬಂದ್ಬಿಟ್ಟು ಇವಾಗ 5 ಅಡಿ ಇದೆ ಅಲ್ವಾ, ಅದೇನಾದ್ರೂ ಕಾಡು ಪ್ರಾಣಿಗಳು ಇವಾಗ ನೋಡಿ, ಹಸು ಕುರಿ ಕೋಳಿ ಎಲ್ಲ ಸಾಗಾಣಿಕೆ ಮಾಡ್ತೀವಿ ಅಂದ್ರೆ ಅವೆಲ್ಲ ಸ್ಮೆಲ್ಗ್ ಬಂದೇ ಬರ್ತವೆ, ಕಾಡು ಪ್ರಾಣಿಗಳು ಬಂದೇ ಬರ್ತವೆ. ನಾವ್ ಅದಕ್ಕೆ ಏನ್ ಮಾಡ್ಕೊಂಡಿದೀವಿ ಅಂದ್ರೆ, ಇದನ್ನ ತಂತಿ ಬೇಲಿನ ಯಾಕೆ ಹಾಕ್ಸಿದೀವಿ ಅಂದ್ರೆ, ಇವಾಗ ನೋಡಿ 2 ಅಡಿ ತಂತಿ ಬೇಲಿ ಇರುತ್ತಾ, ಇವಾಗ ಇದು ನಾವು ಏನ್ ಮಾಡ್ತೀವಿ, ನೈಟ್ ಹೊತ್ತು 2 ತಂತಿ ಬೇಲಿಗೆ ಕರೆಂಟ್ ಕೊಡ್ಕೊಂಡ್ಬಿಡ್ತೀವಿ. ಮತ್ತೆ ತಿರ್ಗಾ ಅದೇನಾದ್ರೂ ಹಾರುತ್ತೆ ಅಂತ ಅಂದ್ರೂ ಕರೆಂಟ್ ಕೊಡ್ಕೋತೀವಿ ಅಂದ್ರೆ, ಪ್ರಾಣಿ ಸಾಯಷ್ಟು ಕರೆಂಟ್ ಕೊಡ್ಕೊಳ್ಳಲ್ಲ, ಜಸ್ಟ್ ಜುಮ್ ಅನ್ಬೇಕು ಅಷ್ಟೇನೆ. ಅದಕ್ಕೇನಾದ್ರೂ ಅದು ಇದನ್ನ ಕಾಂಪೌಂಡ್ ನ ಹಾರಿ ಬರ್ತಿದೆ ಅಂತ ಅಂದ್ರೆ, ಅದಕ್ಕೇನಾದ್ರು ಟಚ್ ಆಯ್ತು ಅಂದ್ರೆ ಜಸ್ಟ್ ಜುಮ್ ಅನ್ಬೇಕು, ಪ್ರಾಣಿ ಎದುರಬೇಕು. ಆ ಲೆಕ್ಕಾಚಾರಕ್ಕೆ ಅಷ್ಟೇನೆ ನಾವು ಕರೆಂಟ್ ಕೊಡ್ಕೊಳ್ಳೋದು. ಸೊ ಆ ಪರ್ಪಸ್ಗೂ ಕೂಡ ಆಗುತ್ತೆ ಅಂದ್ಬಿಟ್ಟು ತಂತಿ ಬೇಲಿ ಹಾಕ್ಸಿದೀವಿ. ಮತ್ತೆ ಅದು ಹಾರು ಬರುತ್ತೆ ಅಂದ್ರೆ ಚುಚ್ಚುತ್ತೆ, ಇದು ಮೇಯ್ನ್ ಆಗಿ ಚುಚ್ಚುತ್ತೆ. ಸೊ ಚುಚ್ಚಿದಾಗ ಅದು 100% ಒಂದ್ಸತಿ ಏನಾದ್ರು ಇದು ಚುಚ್ಚಿತು ಅಂದ್ರೆ ಇನ್ನ ಯಾವುದೇ ಕಾರಣಕ್ಕೂ ಇದನ್ನ ಕಾಂಪೌಂಡ್ ಆರೋ ಸಾಹಸ ಮಾಡಲ್ಲ ಅದು. ಸೊ ಆ ಇಂಟೆನ್ಷನ್ಗೆ ನಾನು ಇದನ್ನ ತಂತಿ ಬೇಲಿನ ಹಾಕ್ಸ್ಕೊಂಡಿರೋದು. ಒಂದು, ಖರ್ಚು ಕಮ್ಮಿ ಆಗುತ್ತೆ, ಮತ್ತೆ ಸೇಫ್ಟಿನೂ ಕೂಡ ಜಾಸ್ತಿ ಇರುತ್ತೆ. ಸೊ ಆ ಇಂಟೆನ್ಷನ್ ಇಂದ ನಾನು ಇದರ ತಂತಿ ಬೇಲಿ ಹಾಕ್ಸಿದ್ದೀನಿ. ನೋಡಿ, ಈ ತರ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೂ ಕೂಡ ಬೆನಿಫಿಟ್ ಇರುತ್ತೆ. ಯಾರು ಊರ್ ಕಡೆ ಆನೆಗಳ ಕಾಟ ಜಾಸ್ತಿ, ಈ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ, ಕರಡಿಗಳ ಕಾಟ ಜಾಸ್ತಿ ಇರುತ್ತಲ್ವಾ, ಸೊ ಅಂತವ್ರು ಈ ತರನು ಕೂಡ ಮಾಡಿಸ್ಕೊಬಹುದು. ಇದು ಒಳ್ಳೆ ಐಡಿಯಾ. ಸೊ ನಾನು ಮಾಡಿಸಿದ್ದೀನಿ, ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ದೀನಿ. ಇದು ಬೆಸ್ಟ್ ಇದೆ, ಈ ತರನು ಕೂಡ ಮಾಡಿಸ್ಕೋಬಹುದು. ಓಕೆ, ಮತ್ತೆ ಆಕ್ಚುಲಿ ಎಲ್ರು ವೀಕ್ಷಕರು ಕೇಳ್ತಾ ಇದ್ರು, ನಾನು ಲಾಸ್ಟ್ ಟೈಮು ಕಾಂಪೌಂಡ್ ರಿಲೇಟೆಡ್ ವಿಡಿಯೋ ಹಾಕ್ದಾಗ, ಸರ್ ಇದು ಸ್ಕ್ವೇರ್ ಫೀಟ್ ಎಷ್ಟು ಬೀಳ್ತು, ಮತ್ತೆ ತಿರ್ಗಾ ಟೋಟಲಿ ಎಷ್ಟಕ್ಕೆ ಹಾಕ್ಸಿದ್ದೀರಾ ನೀವು, ಮತ್ತೆ ಫುಲ್ಲು ನಿಮ್ದು ಕಾಂಪೌಂಡ್ ಕನ್ಸ್ಟ್ರಕ್ಷನ್ಗೆ ಎಷ್ಟಾಯ್ತು ಅಮೌಂಟ್ ಅಂತ ಹೇಳ್ತಾ ಇದ್ರ. ಸರ್ ನೋಡಿ, ಆಕ್ಚುಲಿ ನಮ್ದು ಇದು ಸ್ಕ್ವೇರ್ ಫೀಟ್ಗೆ ಎಷ್ಟು ಬಿದ್ದಿದೆ ಅಂದ್ರೆ 60 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ಹಾಕಿದ್ರು ನಮ್ಗೆ. ಸೊ ನಾವು ಆಕ್ಚುಲಿ 3-4 ಹತ್ರ ವಿಚಾರ ಮಾಡಿ ಎಲ್ಲರೂ ಕೂಡ 65 ರೂಪಾಯಿ 70 ರೂಪಾಯಿ ಕಮ್ಮಿ ಯಾರು ಆಗ್ತಿರ್ಲಿಲ್ಲ. ಇವ್ರು ನಮ್ಗೆ ಗೊತ್ತಿರೋರು ಒಬ್ರು, ಸೊ ನಮ್ಗೆ 60 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ಹಾಕಿದ್ರು. 60 ರೂಪಾಯಿ ಸ್ಕ್ವೇರ್ ಫೀಟ್ ಅಂದ್ರೆ ತುಂಬಾ ಜನ ವೀಕ್ಷಕರು ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರು, ಸರ್ ನಮಗೂ ಕೂಡ ಒಂದು ಸೈಟ್ಗೆ ಹಾಕ್ಸ್ಬೇಕು, ಮತ್ತೆ ತಿರ್ಗಾ ನಮ್ದು ಜಮೀನ್ ಹಾಕ್ಸ್ಬೇಕು, ಸೊ ದಯವಿಟ್ಟು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ. ಇವಾಗ ನೋಡಿ, ನೀವು ಚಿತ್ರದುರ್ಗದಿಂದ ಯಾರೋ ಒಬ್ರು ಕಮೆಂಟ್ಸ್ ಮಾಡಿದ್ರು, ಮತ್ತೆ ತಿರ್ಗಾ ದೂರದ ಮೈಸೂರು ಆ ಕಡೆಯಿಂದನೂ ಕೂಡ ಕಮೆಂಟ್ಸ್ ಮಾಡಿದ್ರು. ಇವಾಗ ನೋಡಿ, ನಮ್ದು ಜಮೀನು ನಮ್ಗೆ ಕಾಂಪೌಂಡ್ ಮಾಡ್ಕೊಟ್ರಲ್ಲ, ಅವ್ರಿಗೆ 7-10 ಕಿಲೋಮೀಟರ್ ಒಳಗಡೆ ಇತ್ತು. ಸೊ ಅದಕ್ಕೆ ನಮ್ಗೆ 60 ರೂಪಾಯಿ ಸ್ಕ್ವೇರ್ ಫೀಟ್ ಅಷ್ಟೇ ಮಾಡಿದ್ರು. ಇವಾಗ ನೀವು ಚಿತ್ರದುರ್ಗದಲ್ಲಿ ಇರ್ತೀರಾ, ಸೊ ನಿಮ್ಗೂ ಕೂಡ ಇವಾಗ ಸೇಮ್ 60 ರುಪೀಸ್ ಅಲ್ಲೇ ಬೇಕಂದ್ರೆ ಅವ್ರು ಮಾಡೋದಿಕ್ ಆಗಲ್ಲ. ಸೊ ನೀವು ಇಲ್ಲಿಂದ ಅಲ್ಲಿಗೆ ಬಂದು ಅವ್ರು ಮಾಡ್ಬೇಕು ಅಂದ್ರೆ ಅದು ಪ್ರೈಸ್ ವೇರಿಯೇಷನ್ ಆಗುತ್ತೆ. ಸೊ ಅದರಿಂದ ನೀವು ಆಕ್ಚುಲಿ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಇದನ್ನ ನೀವೇನ್ ರೆಫರ್ ತಗೋಬೇಕು ಅಂದ್ರೆ, 60 ರೂಪಾಯಿ ಸ್ಕ್ವೇರ್ ಫೀಟ್ ಇವರೇ ಮಾಡಿದ್ದಾರೆ ಅಂದ್ರೆ, ನಿಮ್ಗೆ ನಿಯರ್ ಇರ್ತಾರಲ್ಲ ಅವರು ಕೂಡ 60 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ಅವ್ರು ನಿಮ್ಗೆ ಮಾಡ್ಕೊಡ್ಬೋದು ಕಾಂಪೌಂಡ್ ನ. ಸೊ ನೀವು ದಯವಿಟ್ಟು ಅಲ್ಲಿ ಅವ್ರ ಹತ್ರ ಮಾತಾಡಿ ಬಾರ್ಗಿಂಗ್ ಮಾಡಿ ನೀವು ಅಲ್ಲೇ ಕಮ್ಮಿ ಮಾಡಿಸಿ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲ ಅಂದ್ರೆ ನಿಮ್ಗೆ ಕುಣಿಗಲ್ ತಾಲೂಕ್ ಆಜು ಬಾಜು ಯಾರಿಗಾದ್ರೂ ಬೇಕು ಅಂದ್ರೆ, ಸೊ ದಯವಿಟ್ಟು ನನ್ನ ಇದರಲ್ಲಿ ಕಮೆಂಟ್ಸ್ ಮಾಡಿ, ಯಾರಿಗಾದ್ರೂ ನಂಬರ್ ಬೇಕು ಅಂದ್ರೆ ನಾನು ಖಂಡಿತ ನಿಮ್ಗೆ ಅದನ್ನ ಅವ್ರ ನಂಬರ್ನ ನಿಮ್ಗೆ ಹೇಳ್ತೀನಿ. ಸೊ ನೀವು ಬೇಕಂದ್ರೆ ನಮ್ಗೆ ಯಾರು ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ ಅವ್ರ ತರನೇ ಮಾಡಿಸ್ಬೋದು.
ನಾನು ಆಕ್ಚುಲಿ ನೋಡಿ ಇದು 1 ಎಕರೆನಲ್ಲಿ ಮಾಡಿಸಿರೋದು. ಯಾರಾದ್ರೂ ಕುಣಿಗಲ್ಲಿಂದ ಅಕ್ಕಪಕ್ಕ ಊರು ಮತ್ತೆ ಕಸ್ಬಾ ಹೋಬಳಿಗಳು ಇಲ್ಲ ಹೋಬಳಿಗಳು ಯಾರಾದ್ರೂ ಇದ್ರೆ ದಯವಿಟ್ಟು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ನನಗೆ ಯಾರು ಕಾಂಪೌಂಡ್ ಮಾಡಿದ್ದಾರೆ ನಾನು ಅವ್ರ ನಂಬರ್ ನಿಮ್ಗೆ ಶೇರ್ ಮಾಡ್ತೀನಿ. ನನಗೆ ಮಾಡಿರೋ ಪ್ರೈಸ್ಗೆ ಬೇಕಂದ್ರೆ ಮಾಡಿಸ್ಕೊಡ್ತೀನಿ. ಇಲ್ಲ ನೀವು ಬೇಕಂದ್ರೆ ಡೈರೆಕ್ಟ್ ಆಗಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತೀರಂದ್ರೆ ಇನ್ನ ಇವಾಗ ಮೆಟೀರಿಯಲ್ ಪ್ರೈಸ್ ಏನಾದ್ರು ಆಗಿತ್ತು ಅಂದ್ರೆ ಇನ್ನೂ ಕಮ್ಮಿ ಪ್ರೈಸ್ಗೂ ಬೇಕಂದ್ರೆ ಮಾಡ್ಕೊಡ್ತಾರೆ. ನೀವು ಮಾತಾಡಿ ಬೇಕಂದ್ರೆ ಇನ್ನೂ ಕಮ್ಮಿ ಪ್ರೈಸ್ಗೂ ಮಾಡ್ಕೊಬೋದು. ನಮ್ಗೆ ಆಕ್ಚುಲಿ 60 ರುಪೀಸು 60 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ನಮಗ್ ಬೀಳ್ತು. ನಾನು ಆಕ್ಚುಲಿ 1 ಎಕರೆಗೆ ಹಾಕ್ಸಿದೀನಿ. 1 ಎಕರೆಗೆ ಟೋಟಲಿ ಎಷ್ಟು ಬೀಳ್ತು ಅಂದ್ರೆ ನಮ್ಗೆ 5.5 ಲಕ್ಷ ರೂಪಾಯಿ ಆಯ್ತು ಟೋಟಲಿ. ಏನು ತಂತಿ ಬೇಲಿಯಿಂದ, ಕಾಂಪೌಂಡ್ ಇಂದ, ಗೇಟ್ ಮಾಡೋದ್ರಿಂದ, ಇದು 3ರಿಂದನೂ ಸೇರಿಸಿ ನಮ್ಗೆ 5.5 ಲಕ್ಷ ರೂಪಾಯಿ ಇದೆ 1 ಎಕರೆಗೆ ನಾವು ಕಾಂಪೌಂಡ್ ಹಾಕ್ಸೋದಿಕ್ಕೆ. ಬೇಕಂದ್ರೆ ಯಾರಿಗಾದ್ರೂ ನಂಬರ್ಸ್ ಬೇಕು ಅಂದ್ರೆ ನಾನು ಅದೇ ಹೇಳ್ದಲ್ಲ, ಕುಣಿಗಲ್ ಆಜು ಬಾಜು ಇರೋರು ಬೇಕಂದ್ರೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನ ಕಮೆಂಟ್ಸ್ ಮಾಡಿ ನಂಬರ್ಸ್ ಬೇಕಂದ್ಬಿಟ್ಟು ನಾನು ಖಂಡಿತ ಅವ್ರ ನಂಬರ್ ಶೇರ್ ಮಾಡ್ತೀನಿ. ನೀವು ಮಾತಾಡಿಬೇಕಂದ್ರೆ ಹಾಕ್ಸ್ಕೊಳ್ಳಿರಂತೆ. ಓಕೆ, ಸೊ ಇದಿಷ್ಟು ನಮ್ದು ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸೊ ದಯವಿಟ್ಟು ಕಮೆಂಟ್ಸ್ ಮಾಡಿ. ಯಾವ್ದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಂದ್ರೆ, ನಂಬರ್ ಬೇಕಂದ್ರೂ ಕಮೆಂಟ್ಸ್ ಮಾಡಿ. ಸೊ ನಾನು ಖಂಡಿತ ನಂಬರ್ನ ಶೇರ್ ಮಾಡ್ತೀನಿ. ಅವ್ರನ್ನ ನನಗೆ ಕಾಂಟ್ಯಾಕ್ಟ್ ಮಾಡೋ ವ್ಯವಸ್ಥೆನೂ ಕೂಡ ಮಾಡ್ಕೊಡ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಈ ವಿಡಿಯೋದು ಬಯೋದಲ್ಲಿ ಲಿಂಕ್ ಇರುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೃಷಿ ರಿಲೇಟೆಡ್ ಎಲ್ಲ ತರದ ಇನ್ಫಾರ್ಮೇಶನ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಮತ್ತೆ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಮತ್ತೆ ಫೇಸ್ಬುಕ್ ಪೇಜ್ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.